ಗುರು ನಾವೀಗ ಈಕ್ವೇಟರ್ ಪಕ್ಕನೇ ಇರುವಂಥ ಕ್ರೊಕೊಡೈಲ್ ಫಾರ್ಮಿಗೆ ಬಂದಿದ್ದೀವಿ. ನೋಡಿ ಮೊಸಳೆಗಳೆಲ್ಲ ನಿದ್ದೆ ಮಾಡ್ತೇವೆ ಬಾಯಿ ಬಿಟ್ಕೊಂಡು. ನಮ್ಮ ಕಡೆ ಎಲ್ಲ ಕುರಿ ಫಾರ್ಮು ಕೋಳಿ ಫಾರ್ಮ್ ಎಲ್ಲ ಮಾಡ್ತಾರಲ್ಲ, ಯಾಕೆ ಅಂತಂದರೆ ಅದನ್ನು ಬೆಳೆಸಿ ದೊಡ್ಡದಾದ್ಮೇಲೆ ಮಾರಾಟ ಮಾಡೋಕ್ಕೆ. ಹಾಗೇ ಈ ಮೊಸಳೆ ಫಾರ್ಮಲ್ಲೂ ಅಷ್ಟೇ ಮೊಸಳೆನ ಚಿಕ್ಕದ್ರಿಂದ ಬೆಳೆಸಿ ದೊಡ್ಡದು ಮಾಡಿ ಮಾರಾಟ ಮಾಡ್ತಾರೆ ಮತ್ತು ಮೊಸಳೆನ ತಿಂತಾರೆ ಇಲ್ಲಿನ ಜನಗಳು. ಬ್ರದರ್, ಯು ಈಟ್ ದ ಕ್ರೊಕೊಡೈಲ್? Yes. ಆ್ಯಂಡ್ ಹೌ ಇಟ್ ಟೇಸ್ಟ್ ಕ್ರೊಕೊಡೈಲ್? It tastes like a chicken. The scent is like that of a fish. ಗುರು, ಮೊಸಳೆ ಮಾಂಸ ಸೇಮ್ ಚಿಕನ್ ಥರ ಟೇಸ್ಟ್ ಹೊಡಿಯುತ್ತಂತೆ. ಇಟ್ ಈಸ್ ಗುಡ್. ಒನ್ ಮೋರ್ ಅನ್ಬೇಕು ನೀವು. ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತಂತೆ ಗುರು. ಚಪ್ಪರ್ಸ್ಕೊಂಡು ತಿಂತಾರೆ ಮೊಸಳೆನ. ನೋಡಿ ಮೊಸಳೆ ಕಣ್ಕಂಡು ಬಿಟ್ಕೊಂಡು ನೋಡ್ತಾ ಇದೆ. ಕೈಯಲ್ಲೇ ಹಿಡ್ಕೊಂಡ್ಬಿಟ್ಟವ್ರ ಮೊಸಳೆನ. ನೀವು ನೋಡ್ತಾ ಇದ್ದೀರಾ 1.5 ವರ್ಷದ ಮೊಸಳೆಗೆ 1.5 ವರ್ಷ ಅಂತ ತಲಾಟೆ ಮಾಡೋಕ್ಕಾಗಲ್ಲ. 1.5 ವರ್ಷ ಇರೋ ಮೊಸಳೆನೂ ಕಚ್ಚಿಬಿಡ್ತದೆ. ಮೊಸಳೆ ಹಿಡ್ಕೊಳಕ್ಕೆ ಕಚ್ಚಿಬಿಟ್ರೆ ಕಷ್ಟ, ಬರೀ ಮುಡ್ತೀನಿ ಅಷ್ಟೇ. ಯಾಕೆ ಬೇಕು ಸುಮ್ಮನೆ ರಿಸ್ಕ್ ತಗೊಳ್ಳೋದು? ಜೀವ ಐತೆ ಅಂದ್ಬಿಟ್ಟು ಎಲ್ಲ ಕಡೆ ಆಟಾಡೋಕ್ಕಾಗಲ್ಲ. ಆಹಾ, ಇದ್ರ ಸ್ಕಿನ್ ಅಂತೂ ಸಿಕ್ಕಾಪಟ್ಟೆ ಹಾರ್ಡ್ ಆಗಿದೆ. ವಾ, ಮೊಸಳೆ ಕೈ ನೋಡ್ತಾ ಇದ್ದೀರಾ ನೀವು? ಮಗು, ಮೊಸಳೆ ಕೈಯಲ್ಲೂ ಫಿಂಗರ್ ಪ್ರಿಂಟ್ ಇದೆ ನೋಡಿ. ವಾ, ಅದ್ಭುತ. ಇಷ್ಟು ದೂರ ಬಂದಿದ್ದೀನಿ, ಪ್ರಯತ್ನ ಪಟ್ಟೆ ಬಿಡೋಣ ಹಿಡ್ಕೊಳಕ್ಕೆ. ಎಲ್ಲ ತಲೆಯಲ್ಲಿ ಕಚ್ಬಿಡ್ತದೆ ಅಂತ ಭಯ. ನೋ, ಐ ಡೋಂಟ್ ವಾಂಟ್ ಟು ಹೋಲ್ಡ್. ಗುರು, ಇಷ್ಟು ದೂರ ಬಂದಿದ್ದೀವಿ, ಮೊಸಳೆನ ಹಿಡ್ಕೊಂಡಿಲ್ಲ ಅಂದರೆ ಹೆಂಗೆ? ಬಾಲದಿಂದ ಸ್ಟಾರ್ಟ್ ಮಾಡಬೇಕು. ಗುರ್ರಿ ಇಟ್ಕೊಂಡು ನೋಡ್ತಾ ಐತೆ ಅದು. ಐ ಡೋಂಟ್ ವಾಂಟ್. ಕನ್ನಡ ತಾಯಿ ಮಕ್ಕಳೆಲ್ಲ ಎಲ್ಲಿ ಬಂದ್ರಪ್ಪ, ಹೋಗ್ಮಾ. ಕಣ್ಣು ಹೆಂಗ್ ಗುರಾಯಿಸ್ಕೊಂಡು ನೋಡ್ತಾ ಇದೆ ಗೊತ್ತಾ? ಕಚ್ಚೆ ಬಿಡೋಣ ಅಂತ ಅನ್ಕೋತಾ ಇತ್ತು ಅನ್ಸುತ್ತೆ ಮನ್ಸಲ್ಲಿ. ನೋಡಿ, ಅದೇ ಥರ 3 ವರ್ಷದ ಮರಿಗಳು ಇಲ್ಲಿವೆ, ಅಲ್ಲೂ ಇವೆ, ಮತ್ತು ಅಲ್ಲೆಲ್ಲ ಫುಲ್ಲು ಫಾರ್ಮ್ ಅಂದರೆ ಇನ್ನೇನು ಸಿಕ್ಕಾಪಟ್ಟೆ ದೊಡ್ಡದಿದು. ನಾವಿರೋಂಥ ಈ ಆಫ್ರಿಕನ್ ಖಂಡ ಒಂದೊಂದು ಮೂಲೆ ಸಿಕ್ಕಾಪಟ್ಟೆ ರಿಚ್ನೆಸ್ಸು. ಒಂದು ಕಡೆ ಪೆಟ್ರೋಲಿಯಂ ಜಾಸ್ತಿ ಇದ್ದರೆ ಇನ್ನೊಂದು ಕಡೆ ಗೋಲ್ಡು, ಇನ್ನೊಂದು ಕಡೆ ಯುರೇನಿಯಮು, ಇನ್ನೊಂದು ಕಡೆ ಡೈಮಂಡು. 1-2 ಇಡೀ ಆಫ್ರಿಕಾ ಅಂತೂ ಸಿಕ್ಕಾಪಟ್ಟೆ ರಿಚ್ಚು. ಪ್ರಾಬ್ಲಮ್ ಏನು ಅಂತಂದರೆ ಇಲ್ಲಿ ಆಡಳಿತ ಮಾಡ್ತಾರಲ್ಲ, ಅವ್ರದ್ದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಇಲ್ಲೇ ರಾಜರ ಸಮಾಧಿಗಳಿವೆ. ನೀವಲ್ಲಿ ನೋಡ್ತಾ ಇದ್ದೀರಾ ಉಗಾಂಡಾದ ರಾಜರ ಸಮಾಧಿ.